ಗೋಕರ್ಣ, a beautiful town in ಉತ್ತರ ಕನ್ನಡ, ಕರ್ನಾಟಕ. ಸೊ ಇದು ಫೇಮಸ್ ಆಗಿರೋದು ಬೀಚಸ್ ಅಂಡ್ ಇಲ್ಲಿ ಸುಪ್ರಸಿದ್ಧವಾದಂತಹ ಆತ್ಮಲಿಂಗ ಇರುವಂತಹ ಮಹಾಬಲೇಶ್ವರ ಹಾಗೂ ಗಣೇಶನ ಟೆಂಪಲ್. ಇಲ್ಲಿ ಸಾಕಷ್ಟು ಬೀಚ್ಗಳಿದೆ ಟ್ರೆಕ್ಕಿಂಗ್ ಮಾಡಕ್ಕೆ, ಹಾಗೆ ಲೋಕಲ್ ಪ್ಯೂರ್ ವೈಬ್ ಅನ್ನ ಇನ್ನೂ ಕೂಡ ಮೇಂಟೈನ್ ಮಾಡಿದೆ. ಬನ್ನಿ, ನಾವು ಹೋಗ್ತಾ ಇದ್ದೀವಿ. ಗೋಕರ್ಣದ ಪೂರ್ತಿ ನಾನು ತೋರಿಸ್ತಾ ಇಲ್ಲ, ಬಟ್ ಇಲ್ಲಿರುವಂತಹ ಕ್ರೂಸ್ ಅನ್ನ ಎಂಜಾಯ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಒಂದಿದೆ ಪ್ಲೇಸ್ ತದಡಿ. ಗೋಕರ್ಣದಿಂದ 5 to 6 ಕಿಲೋಮೀಟರ್ ಡಿಸ್ಟೆನ್ಸ್ ಇದು ಲೊಕೇಟೆಡ್ ಆಗಿದೆ. ತದಡಿ ಪೋರ್ಟ್ ಅಥವಾ ತದಡಿ ಬಂದರು ಅಂತ. ನಮ್ಮ ಗೋಕರ್ಣದಲ್ಲಿ ನೋಡೋದಕ್ಕೆ ಸಾಕಷ್ಟು ಬೀಚ್ಗಳು, ಹಿಡನ್ ಕೇವ್ಗಳೆಲ್ಲ ಇದೆ. ಬಟ್ ಕೆಲವೊಂದಿಷ್ಟು ಬೀಚ್ಗಳನ್ನ ನೀವು ತಲುಪಬೇಕು ಅಂದ್ರೆ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಫೆರಿ ಅಥವಾ ಕ್ರೂಸ್ ಅನ್ನ ಹೈರ್ ಮಾಡಬೇಕಾಗತ್ತೆ. ಸೊ ಆ ಥರ ನೀವು ಒಂದೇ ದಿನದಲ್ಲಿ ಒಂದು 4-5 ಆದ್ರೂ ನೀವು ಬೀಚ್ ಅನ್ನ ಕವರ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಈ ಕ್ರೂಸ್ ನಿಮಗೆ ಒಳ್ಳೆ ಆಪ್ಷನ್ ಆಗಿರುತ್ತೆ. ನಾವಿವಾಗ ಹೋಗ್ತಾ ಇರುವಂತದ್ದು ವೈಟ್ ಪರ್ಲ್ ಕ್ರೂಸ್ ಅಲ್ಲಿ. ಪರ್ ಹೆಡ್ ಒಬ್ಬರಿಗೆ 900 ರೂಪೀಸ್ ಇರುತ್ತೆ. ಈ ಚಾರ್ಜಸ್ ಅಲ್ಲಿ ವಿತ್ ವಾಟರ್ ಆಕ್ಟಿವಿಟಿ, ವಿದೌಟ್ ವಾಟರ್ ಆಕ್ಟಿವಿಟಿ ಬೇರೆ ಬೇರೆ ರೀತಿಯ ಚಾರ್ಜಸ್ ಅಪ್ಲೈ ಆಗುತ್ತೆ. ಈ ಈವ್ನಿಂಗ್ 5 PM ಗೆ ರಿಪೋರ್ಟ್ ಮಾಡ್ತಾ ಇದ್ರೆ ನಿಮ್ಗೆ 2 ತಾಸಿನ ರೈಡ್ ಅನ್ನ ಕೊಡ್ತಾರೆ. ಪೂರ್ತಿ 4 to 5 ಬೀಚಸ್ ಕವರ್ ಅನ್ನ ಮಾಡ್ತಾರೆ. ನಿಮ್ಗೆ ಗೊತ್ತೇ ಇರ್ಬೋದು, ಇವಾಗ ತದಡಿ ಬಂದರ್ ಏನಿದೆ ಅಲ್ಲಿರುವಂತದ್ದು ಅಘನಾಶಿನಿ ನದಿ ಮತ್ತೆ ಅರಬ್ಬಿ ಸಮುದ್ರ ಮೀಟ್ ಆಗುವಂತಹ ಸಂಗಮ್ ಪಾಯಿಂಟ್ ಅನ್ನು ಕೂಡ ಅವ್ರು ತೋರಿಸ್ತಾರೆ. ಇಲ್ಲಿನ ಲೈಟ್ ಹೌಸ್ ಅನ್ನ ಕೂಡ ನೀವು ನೋಡಬಹುದು. ಸ್ಮಾಲ್ ಬೋಟ್ ಗಳಿಗೆ ನ್ಯಾವಿಗೇಟ್ ಮಾಡುವಂತಹ ಲೈಟ್ ಹೌಸ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಹಾಗೆ ಸಾಕಷ್ಟು ಫೆರಿಗಳು ಓಡಾಡ್ತಾ ಇರೋದು, ಫಿಶರ್ ಹಾರ್ಬರ್ಸ್ ಅಂದ್ರೆ ಫಿಶರ್ ಬೋಟಿಂಗ್ ಇಂದ ಅದೆಲ್ಲ ಹೋಗ್ತಾ ಇರೋದನ್ನ ಕೂಡ ನೀವು ಗಮನಿಸಬಹುದು. ಈವ್ನಿಂಗ್ ಫೆರಿ ರೈಡ್ ತಗೊಳ್ಳುವ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಸನ್ಸೆಟ್ ಅನ್ನ ನೀವು ನೋಡಬಹುದು, ಎಂಜಾಯ್ ಮಾಡಬಹುದು. ಅಂಡ್ ಅನ್ನದ ಒಂದು DJ ಇರುತ್ತೆ, ಅದು ತುಂಬಾ ಎಂಜಾಯಬಲ್ ಆಗಿರುತ್ತೆ. ನೆಕ್ಸ್ಟ್ ಡೇ ಪಾರ್ಟಿ ಅಥವಾ ಯಾವುದೇ ರೀತಿಯ ಸೆಲೆಬ್ರೇಷನ್ ಅನ್ನ ಮಾಡಕ್ಕೆ ಡೆಫಿನೆಟ್ಲಿ ಕ್ರೂಸ್ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಅಂಡ್ ಡೆಫಿನೆಟ್ ಎಂಜಾಯ್ ನ ಮಾಡಬಹುದು, ಸೇಫ್ ಕೂಡ ಇರುತ್ತೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಪ್ಯಾರಡೈಸ್ ಬೀಚ್. ತುಂಬಾ ಡಿಸ್ಟೆನ್ಸ್ ಇಂದ ಅದನ್ನ ತೋರಿಸ್ತಾರೆ. ಅಂಡ್ ಒಂದ್ ವೇಳೆ ನೀವು ಫೆರಿನ ಆಪ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಆಟ ಆಡೋಕೆ ಕೂಡ ಟೈಮ್ ಇರುತ್ತೆ. ಫೆರಿ ಸ್ವಲ್ಪ ಬೇರೆ ತರ ಚಾರ್ಜಸ್ ಇರುತ್ತೆ. ಪರ್ ಹೆಡ್ 500 ರೂಪೀಸ್ ಎಲ್ಲ ಇರುತ್ತೆ. ಇವಾಗ ನೀವು ನೋಡ್ತಾ ಇರುವಂತದ್ದು ಓಮ್ ಬೀಚ್. ಕ್ರೂಸ್ ಇಂದ ನೋಡೋದಕ್ಕೆ ಓಮ್ ಬೀಚ್ ಓಮ್ ತರ ಕಾಣಲ್ಲ, ಬಟ್ ಏರಿಯಲ್ ವ್ಯೂ ಅಂತೂ ಸಖತ್ತಾಗಿರುತ್ತೆ. Hip hip hooray! Hip hip hooray! 5 PM ಗೆ ರಿಪೋರ್ಟಿಂಗ್ ಟೈಮ್ ಇತ್ತು. 7 PM ಗೆ ಅವ್ರು ರಿಟರ್ನ್ ತಂದು ಬಿಡ್ತಾರೆ. ಅಂಡ್ ಪರ್ ಹೆಡ್ 900 ರೂಪೀಸ್ ಚಾರ್ಜಸ್ ಅನ್ನ ಮಾಡ್ತಾರೆ. ಈವ್ನಿಂಗ್ ಕರ್ಕೊಂಡು ಹೋಗೋದ್ರಿಂದ ಸ್ನಾಕ್ಸ್ ಅವೈಲೇಬಲ್ ಇರುತ್ತೆ. ಸ್ಯಾಂಡ್ವಿಚ್ ಮತ್ತೆ ಬ್ರೌನಿಯನ್ನ ಕೊಡ್ತಾರೆ, ಕುಕೀಸ್. ಫುಡ್ ಅನ್ಲಿಮಿಟೆಡ್ ಇರಲ್ಲ. ಅಂಡ್ DJ ಮ್ಯೂಸಿಕ್ ಇರುತ್ತೆ. ಆ DJ ನೈಟ್ ನೀವು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಅಲ್ಲಿ 24 hours ನೀವು ಸ್ಟೇ ಕೂಡ ಮಾಡಬಹುದು. 2 ರೂಮ್ ಅವೈಲೇಬಲ್ ಇರುತ್ತೆ. ತುಂಬಾ ಲಕ್ಸುರಿಯಸ್ ಆಗಿದೆ, ತುಂಬಾ ವರ್ತ್ ಆಗಿದೆ. ಫಸ್ಟ್ ಲಂಚ್ ಡಿನ್ನರ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ. ಕೆಲವೊಂದಿಷ್ಟು ವಾಟರ್ ಆಕ್ಟಿವಿಟಿ ಕೂಡ ಇರುತ್ತೆ. ಡೀಪ್ ಸೀ ಡೈವಿಂಗು ಅಂಡ್ ದೆನ್ ಕಯಾಕಿಂಗು, ಬನಾನಾ ಬೋಟ್ ರೈಡಿಂಗ್ ಎಲ್ಲ ಇರುತ್ತೆ. ಸೊ ಅದನ್ನ ನಾನು ಡೀಟೇಲ್ ನ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಅವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ತಪ್ಪದನ್ನ ಚೆಕ್ಔಟ್ ಮಾಡಿ. ಇದು ವೈಟ್ ಪರ್ಲ್ ಕ್ರೂಸ್. गाडीवर फिरताना कामानी, स्टेजवरती विसरो की घामानी, तांबडी चांबडी चमकते तांबडी चांबडी चमकते तांबडी चांबडी चमकते
ಇದಾಗಿತ್ತು ನಮ್ಮವರ ಎಕ್ಸ್ಪೀರಿಯನ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ತಪ್ಪದೆ ಗೋಕರ್ಣಕ್ಕೆ ವಿಸಿಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕ್ರೂಸ್ ಅನ್ನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.